ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಕ್ರಮ್ ಮಯ್ಯ ಅಂತ. ನಾನು ರೇಡಿಯೇಷನ್ ಆನ್ಕಾಲಜಿಸ್ಟು. ಇಲ್ಲಿ ಲೀಡ್ ಮತ್ತು ಚೀಫ್ ರೇಡಿಯೇಷನ್ ಆನ್ಕಾಲಜಿ, ಡಿಪಾರ್ಟ್ಮೆಂಟ್ ಆಫ್ ರೇಡಿಯೇಷನ್ ಆನ್ಕಾಲಜಿ, ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ. ಇಲ್ಲಿ ನಮ್ಮದು ಒಂದು ಲೀನಿಯರ್ ಆಕ್ಸಿಲರೇಟರ್ ಅಂತ, ಎಲೆಕ್ಟಾ ಈವೋ ಲೀನಿಯರ್ ಆಕ್ಸಿಲರೇಟರ್ ಅಂತ ಒಂದು ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಇದ್ರದ್ದು ಏನು ಅಡ್ವಾಂಟೇಜ್ ಅಂದರೆ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆನ್ಲೈನ್ ಅಡ್ಯಾಪ್ಟಿವ್ ರೇಡಿಯೇಷನ್ ಮೂಲಕ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡ್ತೀವಿ ಪೇಷಂಟಿಗೆ. ಟ್ಯೂಮರು ಕಮ್ಮಿ ಆಗುತ್ತೆ, ಆಮೇಲೆ ಅವರಿಗೆ ಸೈಡ್ ಎಫೆಕ್ಟ್ಗಳನ್ನು ತುಂಬ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಟ್ರೀಟ್ಮೆಂಟ್ ಬೆನಿಫಿಟ್ ಪೇಷಂಟಿಗೆ ಕ್ವಾಲಿಟಿ ಆಫ್ ಲೈಫ್, ಅಂದರೆ ಅವರಿಗೆ ಮುಂದೆ ಜಾಸ್ತಿ ಏನು ಕಷ್ಟ ಆಗಬಾರ್ದು, ಟ್ಯೂಮರು ಇರಬಾರ್ದು, ಸೈಡ್ ಎಫೆಕ್ಟು ಇರಬಾರ್ದು. ಅದಕ್ಕೋಸ್ಕರ ನಾವು ಈ ಮೆಷಿನನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ಮೆಷಿನ್ ಪೂರ ಸೌತ್ ಏಷ್ಯಾಲಿ ಫಸ್ಟ್ ಟೈಮ್ ನಾವು ಹಾಕ್ತಾ ಇರೋದು. ಇಂಡಿಯಾಲಂತೂ ಫಸ್ಟ್ ಟೈಮ್ ಅಫ್ಕೋರ್ಸ್, ಮಾತ್ರ ಸೌತ್ ಏಷ್ಯಾಲೇ ಫಸ್ಟ್ ಟೈಮು. ಆ್ಯಂಡ್ ಈ ಸೆಂಟರ್ ನಮ್ಮದು ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ ಸೆಂಟರ್ ಒಂಥರ ಟ್ರೈನಿಂಗ್ ಸೆಂಟರ್ ಥರ ಆಗ್ತಾ ಇದೆ. ಎಲ್ಲರೂ ಡಾಕ್ಟರ್ಸ್ ಈ ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದ್ಯಾಟ್ ಇದು ಬೇರೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ. ಇದು ಮತ್ತು ತುಂಬ ಬೆನಿಫಿಟ್ ಆಗೋದು ಪೇಷಂಟಿಗೆ ತುಂಬ ಕಮ್ಮಿ ಸೈಡ್ ಎಫೆಕ್ಟು, ಮ್ಯಾಕ್ಸಿಮಮ್ ಬೆನಿಫಿಟ್ಟು, ಟ್ಯೂಮರ್ ಶ್ರಿಂಕೇಜು ಆಗಿದೆ. ನಮ್ಮ ಮೊದಲನೇ ಪೇಷಂಟು ಇದನ್ನು ಟ್ರೀಟ್ ಮಾಡಿದ್ದು ರೆಕ್ಟಮ್ ಕ್ಯಾನ್ಸರ್. ರೆಕ್ಟಮ್ ಅಂದರೆ ಮೋಷನ್ ಹೋಗೋ ಜಾಗ ರೆಕ್ಟಮ್ ಅಂತೀವಿ. ಆ ರೆಕ್ಟಮ್ ಕ್ಯಾನ್ಸರಿಗೆ ನಾವು ರೇಡಿಯೇಷನ್ ಮತ್ತು ಕೀಮೋಥೆರಪಿನೂ ಕೊಟ್ವಿ. ಪೇಷಂಟಿಗೆ ಸೈಡ್ ಎಫೆಕ್ಟೇ ಆಗಿಲ್ಲ. ನನಗೆ ಪೇಷಂಟ್ ಬಂದು ಕೇಳ್ತು, ಏನು ಸೈಡ್ ಎಫೆಕ್ಟೇ ಆಗಿಲ್ಲ, ನೀವೆಲ್ಲ ಹೇಳಿದ್ರಿ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ನಾನು ಆಮೇಲೆ ನೋಡಿದ್ವಿ, ಟ್ಯೂಮರು ಕಮ್ಮಿ ಆಗಿದೆ. ಪೇಷಂಟಿಗೆ ತೋರಿಸ್ವಿ, ಟ್ಯೂಮರು ಕಮ್ಮಿ ಆಗಿದೆ, ಸೈಡ್ ಎಫೆಕ್ಟು ಇಲ್ಲ. ಸೊ ಪೇಷಂಟ್ ತುಂಬ ಖುಷಿ ಪಡ್ತು. ಆಮೇಲೆ ಅವರಿಗೆ ಸೈಡ್ ಎಫೆಕ್ಟು ಇರಲಿಲ್ಲ, ಅವರು ಆರಾಮಾಗಿ ಇವಾಗ ಲೈಫೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಕಡಿಮೆ ಆಗಿದೆ ಆ್ಯಂಡ್ ಟ್ರೀಟ್ಮೆಂಟಿಂದಲೂ ಬೆನಿಫಿಟ್ ಆಗಿದೆ. ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟು ತುಂಬ ಜಾಸ್ತಿ ಬಜೆಟ್ ಅಂತ ಹೇಳ್ತಾರೆ. ಟ್ರೀಟ್ಮೆಂಟು ಇದು ಬಜೆಟ್ ಫ್ರೆಂಡ್ಲಿಯೇ ಹೇಗೆ ಸರ್? ಇದು ತುಂಬ ಬಜೆಟ್ ಫ್ರೆಂಡ್ಲಿ. ನಾವಿವಾಗ ಸ್ಕೀಮ್ಸ್ ಎಲ್ಲ ಇದೆ, ನಮ್ಮದು ಎಲ್ಲ ಇನ್ಶೂರೆನ್ಸ್ ಎಲ್ಲ ನಾವು ತೊಗೊಳ್ತೀವಿ. ಗೌರ್ಮೆಂಟ್ ಸ್ಕೀಮ್ಸ್ ಇವಾಗ ಸ್ಲೋಲಿ ಇನ್ಕಾರ್ಪೊರೇಟು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಎಕ್ಸ್ಟ್ರಾ ಚಾರ್ಜ್ ಏನೂ ಕೊಡ್ತಾ ಇಲ್ಲ. ಈ ಆನ್ಲೈನ್ ಅಡ್ಯಾಪ್ಟಿವ್ ರೇಡಿಯೇಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಕ್ಸ್ಟ್ರಾ ಚಾರ್ಜ್ ಏನೂ ಇಲ್ಲ. ಅವ್ರದ್ದು ಏನು ಟ್ರೀಟ್ಮೆಂಟ್ ಇದೆಯೋ ಅದರಲ್ಲೇ ಎಲ್ಲ ಇದಾಗ್ಬಿಡುತ್ತೆ, ಕವರ್ ಆಗಿಬಿಡುತ್ತೆ. ಸೌಲಭ್ಯ ನಾವು ಇದಕ್ಕೆ ಪೇಷಂಟಿಗೆ ಬೆನಿಫಿಟ್ ಆಗಲಿ ಅಂತ ನಾವು ಇದಕ್ಕೆ ಇನ್ಫ್ಯಾಕ್ಟ್ ನಾವು ಹೇಳ್ಬೋದು ಫ್ರೀಯಾಗೆ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ಮತ್ತು ಏನಾಗಿದೆ? ನಾನು ಡಾಕ್ಟರ್ ವಿಕ್ರಮ್ ಮಯ್ಯ. ನಾನು ಕ್ಲಿನಿಕಲ್ ಆನ್ಕಾಲಜಿಸ್ಟ್, ರೇಡಿಯೇಷನ್ ಆನ್ಕಾಲಜಿಸ್ಟ್, ಚೀಫ್ ರೇಡಿಯೇಷನ್ ಆನ್ಕಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ.